ನಮಸ್ಕಾರ. ಇವತ್ತು ನಾವು 13th ವಿಡಿಯೋ ಮಾಡ್ತಾಯಿದ್ವಿ. ಇವತ್ತು ಡೇಟ್ ಬಂದು 24th of October 2025. ಓಕೆ, ಇವತ್ತು 30th ವಿಡಿಯೋಸ್ದಲ್ಲಿ ನಾವು ವೇವ್ 3ನ ಟೈಮ್ ವೈಸ್ ಎಷ್ಟಿರ್ಬೋದು ಇದೊಂದು ಅಸಂಪ್ಷನ್ ಅಷ್ಟೇ. ಯಾಕೆಂದರೆ ಇಲಿಯಟ್ ವೇವ್ಸಲ್ಲಿ ಟೈಮ್ ಬಗ್ಗೆ ಎಲ್ಲೂ ಮೆನ್ಷನ್ ಇಲ್ಲ. ಓನ್ಲಿ ಇದೊಂದು ಅಸಂಪ್ಷನ್ ಟೈಮ್ ವೈಸ್ ಇನ್ಕ್ಲೂಡ್ ಮಾಡಲಿಕ್ಕೆ ಇಲಿಯಟ್ ವೇವ್ಸಲ್ಲಿ. ಓಕೆ, ಸೊ ಟೈಮ್ ವೈಸು ವೇವ್ 3 ಹೇಗೆ ಇರಬೇಕು ಅಂತಂದರೆ, ಈ ವೇವ್ 1ಗೆ ಎಷ್ಟು ಟೈಮ್ ತೊಗೊಂಡಿರುತ್ತೋ ಮತ್ತು ವೇವ್ 2ಗೆ ಎಷ್ಟು ಟೈಮ್ ತೊಗೊಂಡಿರುತ್ತೋ ಅವೆರಡನ್ನೂ ಆ್ಯಡ್ ಮಾಡಿದರೆ ಅದರಷ್ಟೇ ಟೈಮಲ್ಲಿ ಇಲ್ಲ ಅದಕ್ಕಿಂತನೂ ಕಡಿಮೆ ಟೈಮಲ್ಲಿ ವೇವ್ 3ನೂ 100% ಫಿಬೊನಾಚಿ ರೇಷಿಯೋನ ಟಚ್ ಮಾಡಬೇಕು. ಆವಾಗೆ ಇದು ವೇವ್ 3 ಅಂತ ನಾವು ಕನ್ಫರ್ಮ್ಡ್ ಆಗಿ ಹೇಳ್ಬೋದು. ಇಲ್ಲ ವೇವ್ 3 161.8% ಟಚ್ ಆಗುತ್ತೆ ಅಂತ ಕಾನ್ಫಿಡೆಂಟಾಗಿ ಹೇಳ್ಬೋದು. ಈಗ ಇದನ್ನೇ ಒಂದು ಸ್ವಲ್ಪ ನಾವು ಚಾರ್ಟಲ್ಲಿ ಸ್ಟಡಿ ಮಾಡುವ. ಅಪೋಲೋ ಹಾಸ್ಪಿಟಲ್ಸ್ ತಗೊಮ್ಮ. ಈಗ ನಿಮಗೆ ಇಲ್ಲಿ ನೋಡಿ. ಓಕೆ, ಇದನ್ನು ವೇವ್ 1, ಇದು ವೇವ್ 3 ನೋಡಿ. ವೇವ್ 3 ಇಲ್ಲಿಗೆ 100% ಆಗುತ್ತೆ. ಓಕೆ, ಮತ್ತೊಂದು ರೌಂಡ್ ಹಾಕಿನೇ ತೋರಿಸ್ತೀನಿ. ಓಕೆ, ಸೊ ಈಗ ನಿಮಗೆ ವೇವ್ 1 ಮತ್ತು ವೇವ್ 2 ಎರಡೂ ಮುಗಿಲಿಕ್ಕೆ ಅಂದರೆ ವೇವ್ 1ಗೆ ನಿಮಗೆ 120 ಡೇಸ್ ತೊಗೊಂಡಿದೆ, ವೇವ್ 2ಗೆ 62 ಡೇಸ್ ತೊಗೊಂಡಿದೆ. ಸೊ ಟೋಟಲ್ ವೇವ್ 1 ಮತ್ತು ವೇವ್ 2 ಸೇರಿಕೊಂಡು 182 ಡೇಸ್ ತೊಗೊಂಡಿದೆ. ಓಕೆ, ಸೊ ಈಗ ಇಲ್ಲಿ ನಿಮಗೆ ಬರ್ತೀನಿ. ವೇವ್ 1 ಪ್ಲಸ್ ವೇವ್ 2 ಎರಡೂ ಸೇರಿದರೆ 180 ಟ್ರೇಡಿಂಗ್ ಡೇಸ್ ಬೇಕಾಗಿದೆ ಅದಕ್ಕೆ. ಓಕೆನಾ? ಸೊ ಅದೇ ಥರ ಇಲ್ಲಿಂದ ನೋಡಿ, ವೇವ್ 3 100% ಟಚ್ ಆಗಲಿಕ್ಕೆ ಎಷ್ಟು ಡೇ ತೊಗೊಂಡಿದೆ ನೋಡಿ. ವೇವ್ 3 100% ಫಿಬೊನಾಚಿ ರೇಷಿಯೋ ರೀಚ್ ಆಗಲಿಕ್ಕೆ ಓನ್ಲಿ 59 ಟ್ರೇಡಿಂಗ್ ಡೇಸ್ ಬೇಕಾಗಿದೆ ಅಷ್ಟೇ. ಹೀಗಿದ್ದಾಗ ಏನಾಗುತ್ತೆ ಅಂತಂದರೆ, ನಿಮಗೆ ಚಾನ್ಸಸ್ 161.8% ರೀಚ್ ಆಗೋ ಚಾನ್ಸಸ್ಸು ನಿಮಗೆ ಹೆಚ್ಚಿಗೆ ಆಗುತ್ತೆ. ಓಕೆ, ಸೊ ಇಷ್ಟೇ ಡೇಸಲ್ಲಿ ಇಲ್ಲ ಇದರದ್ದಕ್ಕಿಂತ ಕಡಿಮೆ ಡೇಸಲ್ಲಿ ಏನಾದರೂ 100% ರೀಚ್ ಆದರೆ ನಿಮಗೆ ಗ್ಯಾರಂಟಿ 161.8% ರೀಚ್ ಆಗೇ ಆಗುತ್ತೆ ಅಂತ. ಓಕೆ, ಏನು ಹೇಳುತ್ತೆ ಅಂತಂದರೆ ವೇವ್ 3 ಸ್ಪೀಡಲ್ಲಿರುತ್ತೆ ಅಂತ ಒಂದು ಅಸಂಪ್ಷನ್ ಅಷ್ಟೇ ಇದು. ಓಕೆ, ಸೊ ಎಲ್ಲ ಸ್ಟಾಕಲ್ಲೂ ಇದೇ ಥರ ಆಗಬೇಕಂತ ಏನಿಲ್ಲ, ಬಟ್ ಇದೊಂದು ಥಂಬ್ ರೂಲು. ಓಕೆ, ಏಕೆಂದರೆ ಟೈಮ್ ವೈಸು ಇಲಿಯಟ್ ವೇವ್ಸಲ್ಲಿ ಎಲ್ಲೂ ಎಕ್ಸ್ಪ್ಲನೇಷನ್ ಇಲ್ಲ. ಓನ್ಲಿ ಇಲಿಯಟ್ ವೇವ್ಸಲ್ಲಿ ಡೈರೆಕ್ಷನ್ ಬಗ್ಗೆ ಅಷ್ಟೇ ಇದೆ. ಇದೊಂದು ಥಂಬ್ ರೂಲ್ ಅಂತ ಹೇಳ್ತಾರೆ ಅಷ್ಟೇ. ಆಗ್ಬೋದು, ಆಗಲಿಕ್ಕಿಲ್ಲ, ಬಟ್ ಮೋಸ್ಟ್ ಆಫ್ ಟೈಮಲ್ಲಿ ಈ ಥರ ಆಗುತ್ತೆ. ಅಂದರೆ ಏಕೆ ಅಂತಂದರೆ, ನೀವು 100% ಇದಕ್ಕಿಂತ ವೇವ್ 1 ಮತ್ತು ವೇವ್ 2ಕ್ಕಿಂತ ಕಡಿಮೆ ಟೈಮಲ್ಲಿ 100% ಏನಾದರೂ ರೀಚ್ ಆದರೆ ನೀವು ಎಕ್ಸಿಟ್ ಆಗಬಾರ್ದು. ನೀವು 161.8%ವರೆಗೂ ವೇಟ್ ಮಾಡಬಹುದು ಅಂತ ಒಂದು ಅಸಂಪ್ಷನ್. ಓಕೆ, ವೇವ್ 3 ನಾರ್ಮಲಿ ಮಿನಿಮಮ್ 61.8 ನಿಮ್ಮದು ಹೋಗಲೇಬೇಕು ರೇಷಿಯೋ ವೈಸು. ಓಕೆ, ಸೊ ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೂ ಇರ್ಬೋದು. 61.8% ಮಿನಿಮಮ್ಮು, 100% ಹೆಚ್ಚು ಕಡಿಮೆ ಎಲ್ಲ ಸ್ಟಾಕ್ಸು ರೀಚ್ ಆಗ್ತವೆ. 161 ಅಂತೂ
ಐಡಿಯಲ್ ಆಗಿ ಎಲ್ಲ ಸ್ಟಾಕ್ಸು ಅಲ್ಲಿರ್ತವೆ. 261.8%ವರೆಗೂ ವೇವ್ 3 ಹೋಗುತ್ತೆ. ಮೋಸ್ಟ್ ಆಫ್ ದ ಟೈಮಲ್ಲಿ 261.8%ಗೆ ಎಫ್ ಐ ಐಸು ಮತ್ತು ಡಿ ಐ ಐಸು ಎಕ್ಸಿಟ್ ಆಗಲಿಕ್ಕೆ ನೋಡ್ತಾರೆ. ಓಕೆ, ಸೊ ಅದೇ ಥರ ಮತ್ತೆ ಮುಂದೆ ಬೇರೆ ಸ್ಟಾಕ್ ನೋಡುವ. ನೋಡಿ ಇಲ್ಲಿ ಅದೇ ಥರ ವೇವ್ 1 ಮತ್ತು ವೇವ್ 2 ಸೇರಿಕೊಂಡು 550 ಡೇಸ್ ಬೇಕಾಗಿದೆ, 550 ಬಾರ್ಸ್ ಬೇಕಾಗಿದೆಯಾ. ಅದೇ ಥರ ನೋಡಿ ಇಲ್ಲಿ 100% ರೀಚ್ ಆಗೋಕ್ಕೆ ಓನ್ಲಿ 210, 50% ಟೈಮ್ಸ್ಗೆ. ಸೊ ನೋಡಿ ವೇವ್ 3 ಎಷ್ಟು ಪರ್ಸೆಂಟ್ವರೆಗೆ ಹೋಗಿದೆ, 200%ವರೆಗೆ ಹೋಗಿದೆ ವೇವ್ 3, 200% ಹೋಗಿದೆ ವೇವ್ 3 ಆಯಿತಾ. ಅದೇ ಥರ ಆರೋಬಿಂದೋ ಫಾರ್ಮಾ ನೋಡಿ ಇದು ಓನ್ಲಿ 25 ಡೇಸ್ ಇದೆ. ಇದು 100% ರೀಚ್ ಆಗಲಿಕ್ಕೆ 20 ಡೇಸಲ್ಲಿ ಹೋಗಿದೆ. ನೋಡಿ ಇದು ವೇವ್ 3 ನಿಮಗೆ ಮೋರ್ ದ್ಯಾನ್ 261% ಇದೆ ವೇವ್ 3 ಆರೋಬಿಂದೋ ಫಾರ್ಮಾದಲ್ಲಿ. ಓಕೆನಾ. ಅದೇ ಥರ ಮತ್ತು ಟಾಟಾ ಕಮ್ಯುನಿಕೇಷನ್ ನೋಡಮ್ಮ. ಟಾಟಾ ಕಮ್ಯುನಿಕೇಷನ್ ನೋಡಿ ಟಾಟಾ ಕಮ್ಯುನಿಕೇಷನ್ನು ವೇವ್ 1 ಮತ್ತು ವೇವ್ 2 ಸೇರಿಕೊಂಡು 24 ಡೇಸ್ ಬೇಕಾಗಿದೆ. ಸೊ ಇದು 100% ರೀಚ್ ಆಗಲಿಕ್ಕೆ ನೋಡಿ ಓನ್ಲಿ 6 ಡೇಸಲ್ಲಿ 100% ರೀಚ್ ಆಗಿದೆ. ಸೊ ಹಾಗಿದ್ದಾಗ ಏನು ಕನ್ಕ್ಲೂಷನ್ ಮಾಡ್ಬೋದು ಅಂದರೆ ಇದು ಗ್ಯಾರಂಟಿ ಆಗಿ 161% ಟಚ್ ಆಗೇ ಆಗುತ್ತೆ ಅಂತ. ನೋಡಿ ಇಲ್ಲಿ ಟಚ್ ಆಗಿ ಮತ್ತೆ ವೇವ್ 4 ರಿಟರ್ನ್ ಬರ್ತಾಯಿದೆ. ಅದೇ ಥರ ನೀವು ಇಲ್ಲಿನೂ ನೋಡಿ, ಇದನ್ನು ಡಿಲೀಟ್ ಮಾಡ್ತೀನಿ ನಾನು ಜಸ್ಟ್. ವೇವ್ 1 ಮತ್ತು ವೇವ್ 2 120 ಡೇಸ್ ಇದೆ. ಸೊ ನಿಮಗೆ 100% ರೀಚ್ ಆಗಲಿಕ್ಕೆ ಇನ್ನೂ ಟೈಮ್ ಇದೆ. ಅಂದರೆ ಈಗ 39 ಡೇಸಲ್ಲೇ 38 ಡೇಸಲ್ಲೇ 81.2% ರೀಚ್ ಆಗಿದೆ. ಸೊ ಒಂದು ವೇಳೆ ಇನ್ನೂ ಇಷ್ಟು ದಿವಸದಲ್ಲಿ ಏನಾದರೆ 120 ಡೇಸ್ ಇನ್ನೂ 50% ಹಿಡಿಯುವ ನಾವು 60 ಡೇಸನ್ನು ಹಿಡಿದ್ರೆ ಅಂದರೆ ನೋಡಿ ನವಂಬರ್ 25th ನವಂಬರ್ 25th 2025 ಒಳಗಾಗಿ ಏನಾದರೂ ಇದು 100% ಟಚ್ ಆದರೆ 100% ಆಗಿ ಇದು 161.8%ವರೆಗೂ ಹೋಗುತ್ತೆ. ಅಂದರೆ ಈಗ ಇರೋದು ಸ್ಟಾಕು 1849 ಇದೆ. ಓಕೆ, ಸೊ ನಿಮಗೆ 161% ಅಂತಂದರೆ 2376, ಆಲ್ಮೋಸ್ಟ್ ಆಲು ನಿಮಗೆ 500+ ಸ್ಟಾಕಲ್ಲಿ ಹೆಚ್ಚಿಗೆ ರೇಟ್ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಇದೇ ಥರ ನೀವು ಸ್ಟಾಕ್ನ ಸೆಲೆಕ್ಟ್ ಮಾಡ್ಕೋಬೇಕಿಲ್ಲಿ. ಓಕೆ, ಸೊ ಟಾಟಾ ಕಮ್ಯುನಿಕೇಷನ್ ಒಂದು ಬೆಸ್ಟ್ ಸ್ಟಾಕು ಈಗ ಇನ್ವೆಸ್ಟ್ ಮಾಡಲಿಕ್ಕೆ. ಅದೇ ಥರ ಬಿ ಟಿ ಸಿ ನೋಡಿ, ಬಿ ಟಿ ಸಿ ವೇವ್ 1 ಮತ್ತು ವೇವ್ 2 194. ಸೊ ನಾವು 100%ವರೆಗೆ ಅಷ್ಟೇ ಕನ್ಸಿಡರ್ ಮಾಡಿದರೆ ನೋಡಿ 99 ಡೇಸು ಲೆಸ್ ದೆನ್ ಅಂದರೆ ಆಲ್ಮೋಸ್ಟ್ 50%. ಇದಕ್ಕೆ ಎಷ್ಟು ಟೈಮ್ ತೊಗೊಂಡಿರುತ್ತೋ ಅದರ 50%ಗೆ ಅಲ್ಲೇ ಇದು 100% ರೀಚ್ ಆಗಿದೆ. ಸೊ ಅದಕ್ಕಾಗಿ ನೋಡಿ ಗ್ಯಾರಂಟಿಯಾಗಿ ಇದು 161% ಟಚ್ ಆಗೇ ಆಗುತ್ತೆ ಅಂತ. ನೋಡಿ ನೆಕ್ಸ್ಟ್ ಫ್ಯೂ ಡೇಸಲ್ಲೇ 161% ಟಚ್ ಆಗಿದೆ. ಇದೇ ಥರ ಗ್ರಾಸಿಮ್ ಇಂಡಸ್ಟ್ರೀಸ್. ಓಕೆ ನೋಡಿ
ಗ್ರಾಸಿಮ್ ಇಂಡಸ್ಟ್ರೀಸು ವೇವ್ 1 ಮತ್ತು ವೇವ್ 2 183 ಡೇಸ್ ತೊಗೊಂಡಿದೆ. ಸೊ ನಿಮಗೆ 100% ರೀಚ್ ಆಗಲಿಕ್ಕೆ ವೇವ್ 3 186, ಆಲ್ಮೋಸ್ಟ್ ಆಲು ಹೆಚ್ಚು ಕಡಿಮೆ ಈಕ್ವಲ್ ಟೈಮೇ ತೊಗೊಂಡಿದೆ. ಓಕೆನಾ. ಸೊ 3 ಡೇಸು 4 ಡೇಸು ನೀವು ಇಗ್ನೋರ್ ಮಾಡಿ, ಯಾಕಂತಂದರೆ ಇಲ್ಲಿ ನೀವು ಮೇಜರ್ ಮಾಡಲಿಕ್ಕಿಂತ ಸ್ವಲ್ಪ ಇಂದ ಮುಂದೆ ಆಗಿರುತ್ತೆ. ಓಕೆ. ಸೊ ಈಕ್ವಲ್ ಟೈಮ್ ತೊಗೊಂಡ್ರೂ ನೋಡಿ 161 ನೋಡಿ, ಆಲ್ಮೋಸ್ಟ್ ಆಲ್ ನಿಮಗೆ 200%ವರೆಗೂ ಹೋಗಿದೆ. ಮೋರ್ ದೆನ್ 200% ವೇವ್ 3 ಹೋಗಿದೆ ಆಯಿತಾ. ಆಕ್ಸಿಸ್ ಬ್ಯಾಂಕು ಆಕ್ಸಿಸ್ ಬ್ಯಾಂಕ್ ನೋಡಿ, ಆಕ್ಸಿಸ್ ಬ್ಯಾಂಕ್ ಮೊದಲಿಂದನೇ ಕೌಂಟಿಂಗ್ ಮಾಡ್ತೀನಿ. ಆಕ್ಸಿಸ್ ಬ್ಯಾಂಕು ಇದು ಬೇಸ್ ಪಾಯಿಂಟ್ ಹೊಸದಿದೆ, 1 2 2 ಇದು 3 4 5. ಓಕೆ. ಸೊ ವೇವ್ 1 ಮತ್ತು ವೇವ್ 2 150 ಡೇಸ್ ಇದೆ. ಓಕೆ. ಸೊ ಇದ್ರದ್ದು 50% ಹಿಡಿಯುವ ನಾವು 75 ಡೇಸಲ್ಲಿ. 75 ಡೇಸಲ್ಲಿ ಓಕೆ 100% ಏನಾದರೂ ಟಚ್ ಆದರೆ 161% ಬರುತ್ತೆ ಅಂತ. ಓಕೆ. ಈಗ 75 ಡೇಸ್ಗೆ ತಂದರೆ ಆಲ್ಮೋಸ್ಟ್ ಆಲ್ ಡಿಸೆಂಬರ್ 23ವರೆಗೂ. ಡಿಸೆಂಬರ್ 23 ಒಳಗಾಗಿ ಇದು ಆಕ್ಸಿಸ್ ಬ್ಯಾಂಕ್ ಏನಾದರೆ 100% ರೀಚ್ ಆದರೆ, ಅಂದರೆ 1352 ಪ್ರೈಸ್ ಏನಾದರೂ ಬಂದರೆ, ಸೊ ಅಲ್ಲಿಂದ ಮುಂದೆ ಇದು 1543ವರೆಗೂ ಹೋಗೇ ಹೋಗುತ್ತೆ ಅಂತ ಸ್ಟಾಕು, 100% ಹೋಗೇ ಹೋಗುತ್ತೆ ಅಂತ. ಓಕೆ. ಸೊ ಆಕ್ಸಿಸ್ ಬ್ಯಾಂಕ್ನು ವೇವ್ 3ಯಲ್ಲಿದೆ. ಇದು ದಿ ಬೆಸ್ಟ್ ಸ್ಟಾಕು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ. ಸೊ ಇಷ್ಟು ವೀಡಿಯೋಸು ಓಕೆ ಇವತ್ತಿಗೆ ಅನಿಸುತ್ತೆ. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋಸ್ದಲ್ಲಿ ವೇವ್ 3 ಲೆಂತ್ ವೈಸ್ ಬಗ್ಗೆ ಹೇಳ್ತೀನಿ. ಓಕೆ. ಯಾರಾದರೂ ಇನ್ನೂ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏಕೆಂತಂದರೆ ಸಬ್ಸ್ಕ್ರೈಬ್ ಮಾಡಿದವ್ರಿಗಿಂತನೂ ಸಬ್ಸ್ಕ್ರೈಬ್ ಮಾಡದೇ ಇರೋರೇ ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ. ಒಂದು ವೇಳೆ ನಿಮಗೆ ಇದರಿಂದ ಲಾಭ ಆಗ್ತಾಯಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ಆಮೇಲೆ ಇವತ್ತು ಏನು ಸ್ಟಾಕ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ, ಅವೆಲ್ಲವೂ ಸ್ಟಾಕ್ಸು ಓನ್ಲಿ ಎಜುಕೇಷ್ನಲ್ ಪರ್ಪಸು. ಇದರಲ್ಲಿ ಯಾವುದೇ ಥರದಕ್ಕೆ ಪರ್ಚೇಸ್ ಮಾಡಲಿಕ್ಕೆ ನಿಮ್ಮ ಟಿಪ್ಸ್ ಆಗಲಿ ಇಲ್ಲ ಅಡ್ವೈಸ್ ಆಗಲಿ ಅಂತ ನೀವು ಅದನ್ನು ಕನ್ಸಿಡರ್ ಮಾಡಬೇಡಿ. ಒಂದು ವೇಳೆ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡೋದೇ ಆಗಿದ್ದರೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕನ್ಸರ್ನ್ ಮಾಡಿ ಆಮೇಲೆ ಡಿಸಿಷನ್ ಮಾಡಿ. ಓಕೆನಾ. ಸೊ ಅಲ್ಲಿವರೆಗೂ ವೇಟ್ ಮಾಡಿ. ನೆಕ್ಸ್ಟ್ ವಿಡಿಯೋಸಲ್ಲಿ ನಾವು ಲೆಂತ್ ವೈಸ್ ವೇವ್ 3 ಎಷ್ಟಿರುತ್ತೆ ಅಂತ ನೋಡುವ. ಓಕೆ. ಥ್ಯಾಂಕ್ ಯು.